ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಆಪರೇಷನ್ ಸಿಂಧೂರ 2.0ಗೆ ಸಮಯ ಬಂದೇ ಬಿಡುತ್ತಾ? ಪಾಕಿಸ್ತಾನ ಆಪರೇಷನ್ ಸಿಂಧೂರಕ್ಕೆ ನಾವು ರೆಡಿ ಅನ್ನುವಂಥ ಸಂದೇಶವನ್ನ ಯಾಕೆ ರವಾನೆ ಮಾಡಿದೆ? ನಾವು ಯುದ್ಧಕ್ಕೆ ರೆಡಿ ಅಂತ ನಿಜವಾಗ್ಲೂ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆಯಾ, ಅಥವಾ ಮತ್ತೆ ಬೆದರಿಕೆ ನಾಟಕವನ್ನ ಮಾಡ್ತಾ ಇದೆಯಾ? ಪಾಕಿಸ್ತಾನ ಏನು ತಯಾರಿಯನ್ನ ಮಾಡ್ಕೊಂಡಿದೆ, ಭಾರತ ಏನ್ ಮಾಡ್ಕೊಂಡಿದೆ, ಏನಾಗ್ತಾ ಇದೆ, ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ನೀವಿನ್ನೂ ಕೂಡ ಈ ಕಾರ್ಯಕ್ರಮವನ್ನ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವೀಕ್ಷಕರೇ, ಪಾಕಿಸ್ತಾನ ಆಪರೇಷನ್ ಸಿಂಧೂರದ ನಂತರ ಸಣ್ಣ ಮಟ್ಟಿಗೆ ಬಾಯಿ ಮುಚ್ಚಿ ಕೂತ್ಕೊಂಡಿತ್ತು. ಈಗ ಮತ್ತೆ ಎದ್ದು ಬಂದ ಹಾಗೆ ಕಾಣಿಸ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಮತ್ತೊಮ್ಮೆ ಭಾರತಕ್ಕೆ ಒಂದು ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಇಲ್ಲಿ ಆ ಆಡಿಯೋವನ್ನ ಹಾಕೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಫೋಟೋ ಅಂತೂ ಖಂಡಿತವಾಗ್ಲೂ ಹಾಕ್ತೀನಿ. ಹಾಗೆ ಅದರಲ್ಲಿ ಆತ ಏನೇ ಹೇಳಿದಾನೆ ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ಹೇಳ್ತಾನೆ ಆತ? ನಮ್ಮ ಸಂಘಟನೆಯಲ್ಲಿ ಅಂದ್ರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಕೈಯಲ್ಲಿ ಭಾರತಕ್ಕೆ ನುಗ್ಗಿ ಆತ್ಮಾಹುತಿ ದಾಳಿಯನ್ನು ನಡೆಸೋದಕ್ಕೆ ಸಿದ್ಧರಾಗಿರುವಂತಹ 1000ಕ್ಕೂ ಹೆಚ್ಚು ಉಗ್ರರು ಇದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾನೆ, ಒಬ್ರಲ್ಲ, ಇಬ್ರಲ್ಲ, 100 ಅಲ್ಲ, 1000 ಅಲ್ಲ, ನಿಜವಾದ ಸಂಖ್ಯೆಯನ್ನ ಹೇಳಿಬಿಟ್ರೆ ಜಾಗತಿಕ ಮಾಧ್ಯಮವೇ ಅಲಗಾಡ್ಬಿಡತ್ತೆ. ಹಾ ಈಗ ಇದನ್ನ ಕೇಳಿ ನಾವೆಲ್ಲ ಫುಲ್ಲು ಭಯ ಪಡ್ಕೊಂಡಿದ್ದೀವಿ. ಅಯ್ಯೋ, ಕೈಕಾಲೇ ಅಲ್ಲಾಡ್ತಿಲ್ಲ. ಹಿಂದಿನ ಸರ್ಕಾರಗಳು ಆಗಿದ್ರೆ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಭಯ ಪಡ್ಕೊಳ್ಬೇಕಾಗಿತ್ತು. ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೂಡ ಇರಲಿಲ್ಲ ಆ ಕಡೆ. ಈ ಕಡೆ ನೋಡಿದ್ರೆ ಸರ್ಕಾರನೇ ಅವುಗಳಿಗೆ ಸಹಾಯವನ್ನ ಮಾಡ್ತಾ ಇದ್ವು. ಹಾಗಾಗಿ ಆ ಭಯ ಖಂಡಿತವಾಗ್ಲೂ ಇರ್ತಿತ್ತು. ಆದ್ರೆ ಈಗ ಭಯ ಇಲ್ವಾ? ಭಯ ಇದೆ. ಆದ್ರೆ ಈಗ ಇರುವಂತದ್ದು ಮೋದಿಜಿ ಸರ್ಕಾರ. ನಮಗೆ ನಂಬಿಕೆ ಇದೆ. ಸೈನಿಕರಿಗೆ ಇವತ್ತು ಗುಂಡು ಹೊಡೆಯೋದಕ್ಕೆ ಪರ್ಮಿಷನ್ ಕೇಳುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನುಗ್ತಾ ಇರೋದೇ ಇದೆ, ಸೀಳ್ತಾ ಇರೋದೆ. ಆಮೇಲೆ ಬಹುಶಃ ಆತನಿಗೆ ಇನ್ನೂ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಭಾರತ ಆಪರೇಷನ್ ಸಿಂಧೂರ 2.0ಗೆ ಯಾವಾಗ್ಲೂ ಸಿದ್ಧವಾಗಿ ನಿಂತಿದೆ. ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರದಲ್ಲಿ ಏನು ಅದೃಷ್ಟವಂತ ಬದುಕುಳ್ದ. ಆದ್ರೆ ಈ ಸರ್ತಿ ಅಂತ ಅದೃಷ್ಟ ಅದು ಇದು ಯಾವುದು ಕೈ ಹಿಡಿಯಲ್ಲ. ಎಷ್ಟು ಜಿಹಾದಿಗಳನ್ನ ಸಿದ್ಧಪಡಿಸಿದ್ರು ಪರವಾಗಿಲ್ಲ. ಎಷ್ಟು ಸಿದ್ಧಪಡಿಸೋದಕ್ಕಾಗುತ್ತೋ ಸಿದ್ಧಪಡಿಸಿ ಅವರನ್ನ ನೀವು ಸ್ಟಾರ್ಟ್ ಮಾಡಿ. ಆಮೇಲೆ ಹೋಲ್ಸೇಲ್ ಆಗಿ 72 ಊರುಗಳ ಹತ್ರ ಭಾರತ ಕಳಿಸ್ತಾನೇ ಇರುತ್ತೆ. ಏನಂತೀರಾ ವೀಕ್ಷಕರು? ಇವತ್ತು ಭಾರತ ಸೇರಿದ ಹಾಗೆ ಜಗತ್ತಿನ ಒಂದಷ್ಟು ದೇಶಗಳು ಜೈಷ್ ಎ ಮೊಹಮ್ಮದ್ ಅನ್ನ ನಿಷೇಧಿತ ಉಗ್ರ ಸಂಘಟನೆ ಅಂತಾನೆ ಗುರುತಿಸಿಕೊಂಡಿರುವಂತದ್ದು. ಆದ್ರೂ ಅದೇ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯನ್ನ ತಂದೆ ತಾಯಿಯ ಹಾಗೆ ಸಾಕಿ ಸಲಹಿ ಬೆಳೆಸೋದಕ್ಕೆ ಪಾಕಿಸ್ತಾನ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಏನ್ ಟೆನ್ಷನ್? ಆಪರೇಷನ್ ಸಿಂಧೂರ ಆದ್ಮೇಲೆ ಎಲ್ಲರೂ ಒಂದು ಮಟ್ಟಿಗೆ ಸಾವಿನ ಹತ್ರ ಹೋಗಿ ಬಂದಿದ್ರು. ಆ ಹೊಡೆತವನ್ನ ತಡ್ಕೊಂಡು ಎದ್ದು ನಿಲ್ಲೋದಕ್ಕೆ ಇಷ್ಟು ತಿಂಗಳು ಬೇಕಾಯ್ತು. ಆದ್ರೂ ಬುದ್ಧಿಯನ್ನ ಕಲೀಲಿಲ್ಲ ನೋಡಿ. ಈಗ ಈ ರೀತಿಯಾದಂತಹ ಹೇಳಿಕೆಗಳ ಮೂಲಕ ಮಸೂದ್ ಅಜರ್ ತನ್ನ ಅಸ್ತಿತ್ವವನ್ನ ಮತ್ತೆ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾನೆ. ಅಂಡ್ ಅಷ್ಟೇ ಅಲ್ಲ, ಯುವಕರನ್ನ ಆ ಮೂಲಕ ತಪ್ಪು ದಾರಿಗೆ ಅಂದ್ರೆ ತನ್ನ ಎಡೆಗೆ ಸೆಳೆಯುವಂತಹ ಪ್ರಯತ್ನದಲ್ಲಿ ಆತ ಇದ್ದಾನೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಸೊ ಇದು ಕೇವಲ ಮಾತಿನ ಯುದ್ಧ ಅಂತಾನೂ ಕೂಡ ಹೇಳೋದಕ್ಕಾಗಲ್ಲ. ಇದು ಉಗ್ರವಾದದೊಂದು ಅಪಾಯಕಾರಿ ಮನಸ್ಥಿತಿಯನ್ನ ಬಹಿರಂಗಪಡಿಸುವಂತಹ ಇನ್ನೊಂದು ಉದಾಹರಣೆ. ವೀಕ್ಷಕರೇ, ನಿಮಗೆ ಗೊತ್ತು, ಅವತ್ತು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಬಹಾವಲ್ಪುರದಲ್ಲಿರುವಂತಹ ಜೈಷ್ ಎ ಮೊಹಮ್ಮದ್ ಮುಖ್ಯ ಕಚೇರಿ ಸುಬಾನಲ್ಲಾ ಮೇಲೆ ದಾಳಿ ನಡೆಯುತ್ತೆ. ಎಲ್ಲವೂ ಕೂಡ ನಾಶ ಆಗಿಬಿಡುತ್ತೆ. ಆ ದಾಳಿಯಲ್ಲಿ ಮಸೂದ್ ಅಜರ್ನ ಕುಟುಂಬದ 10 ಸದಸ್ಯರು ಹತ್ಯೆ ಆಗ್ತಾರೆ, ಅವರು ಮೃತಪಡ್ತಾರೆ. ಅದರಲ್ಲಿ ಆತನ ಅಕ್ಕನ ಪತಿ, ಮೊಮ್ಮಕ್ಕಳು, ಪತ್ನಿ, ಹೀಗೆ ಬಹಳಷ್ಟು ಮಂದಿ ಇದ್ರು. ಅಂಡ್ ಅದ್ರ ಜೊತೆಗೆ ಬಹಳಷ್ಟು ಜೈಷ್ ಎ ಉಗ್ರರು ಕೂಡ ಇರ್ತಾರೆ. ಅವರನ್ನ ಕಳ್ಕೊಳ್ತಾನೆ ಈತ. ಅವತ್ತು ಅದೆಷ್ಟು ಆತ ಕುಗ್ಗಿ ಹೋಗಿದ್ದ ಅಂತಂದ್ರೆ ಕೊನೆಗೆ ಆತನೇ ಹೇಳ್ತಾನೆ, ನಾನು ಕೂಡ ಸತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಂದ್ರೆ ಅದವತ್ತು ಅವನಿಗೆ ಬಿದ್ದಂತ ಹೊಡೆತ ಎಷ್ಟು ಜೋರಾಗಿತ್ತು ಅನ್ನುವಂಥದ್ದನ್ನ ಹೇಳುತ್ತೆ. ಅದಾದ ನಂತರ ಆತ ಕರೆಯನ್ನ ಕೂಡ ಕೊಡ್ತಾನೆ. ಜೈಷ್ ಎ ಮೊಹಮ್ಮದ್ ವೀಕ್ ಆಗಿಬಿಟ್ಟಿದೆ, ಅದಕ್ಕೆ ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕ ಜಮಾತುಲ್ ಮೊಮಿನಾತ್ ಅನ್ನ ನಾವು ಆರಂಭ ಮಾಡಬೇಕು. ಇದ್ರ ಬಗ್ಗೆ ಬಹಿರಂಗವಾಗಿ ಆತ ಮಾತಾಡ್ತಾನೆ. ಅಂದ್ರೆ ಮಹಿಳೆಯರು ಜಿಹಾದ್ಗೆ ಸೇರ್ಬೇಕು, ಉಗ್ರ ಚಟುವಟಿಕೆಗಳಿಗೆ ಬೆಂಬಲವನ್ನ ನೀಡಬೇಕನ್ನುವಂತಹ ಸ್ಪಷ್ಟ ಕರೆಯನ್ನ ಆತ ನೀಡ್ತಾನೆ. ಆದ್ರೆ ಆಪರೇಷನ್ ಸಿಂಧೂರ ಇಲ್ಲಿ ಕೇವಲ ಪ್ರತೀಕಾರ ಮಾತ್ರ ಆಗಿರಲಿಲ್ಲ, ಅದು ಭಯೋತ್ಪಾದನೆಗೆ ನಾವು ನೀಡಿದಂತ ಒಂದು ಸ್ಪಷ್ಟ ಸಂದೇಶ ಕೂಡ ಆಗಿತ್ತು. ಭಾರತ ಪೆಹಲ್ಗಾಮ್ನಲ್ಲಿ ಅವತ್ತು ಸುರಿಸಿದಂತಹ ಪ್ರತಿ ಹನಿ ಕಣ್ಣೀರಿಗೂ ಕೂಡ ಯಾವ ರೀತಿ ಉತ್ತರವನ್ನು ಕೊಡ್ತು ಅಂತ ಅಂದ್ರೆ ಮಸೂದ್ ಅಜರ್ನ ಉಗ್ರ ಸಾಮ್ರಾಜ್ಯವನ್ನ ಹಂಗೇ ಧ್ವಂಸ ಮಾಡಿ ಹಾಕ್ತು. ಸೊ ಆ ಮೂಲಕ ಭಾರತ ಅನ್ಯಾಯವನ್ನ ಮೌನವಾಗಿ ಸಹಿಸುವಂತಹ ದೇಶ ಇವತ್ತು ಅಲ್ಲ, ಬದಲಾಗಿ ಭಾರತ ಇವತ್ತು ಎಲ್ಲವನ್ನ ಕೂಡ ನೆನಪು ಇಟ್ಕೊಳ್ಳುತ್ತೆ, ಲೆಕ್ಕನೂ ಹಾಕೊಳ್ಳುತ್ತೆ, ಕೊನೆಗೆ ಅದಕ್ಕೆ ತಕ್ಕ ಉತ್ತರವನ್ನ ಕೂಡ ನೀಡುತ್ತೆ ಅನ್ನುವಂಥದ್ದನ್ನ ತನ್ನದೇ ಒಂದು ಸ್ಟೈಲ್ ಅಲ್ಲಿ ಸ್ಪಷ್ಟವಾಗಿ ಹೇಳಿತು. ಆದರೂ ಇವತ್ತು ಮತ್ತೆ ಬಂದು ಇವರು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಾರತಕ್ಕೆ ಬೆದರಿಕೆ ಒಡ್ಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಅವರ ನಾಶಕ್ಕೆ ಅವರೇ ರೆಡಿ ಆದ ಹಾಗೆ ಕಾಣಿಸ್ತಾ ಇದೆ.
ಭಾರತ ಆಪರೇಷನ್ ಸಿಂಧೂರ ಆದಾಗಿಂದ ಇವತ್ತಿನವರೆಗೂ ಕೂಡ ಯುದ್ಧಕ್ಕೆ ರೆಡಿ ಆಗಿರಿ, ನಾವು ಯುದ್ಧಕ್ಕೆ ರೆಡಿ ಅಂತಾನೆ ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ಬಾರಿ ಬೈ ಚಾನ್ಸ್ ಪಾಕಿಸ್ತಾನ ಕಾಲ್ ಕೆರ್ಕೊಂಡು ಬಂದ್ರೆ ಅವರ ಅಂತ್ಯವನ್ನ ಅವರೇ ಬರೆದ ಹಾಗೆ ಅದಾಗಬೇಕು ಕೂಡ. ವೀಕ್ಷಕರು, ಇನ್ನೊಂದು ಕಡೆ ಭಾರತಕ್ಕೆ ಭಾರಿ ಎಚ್ಚರಿಕೆ ಅನ್ನೋ ಹಾಗೆ ಪಾಕಿಸ್ತಾನದ ಒಂದು ಕಡೆ ನಡೆದಂತಹ ಲಷ್ಕರ್ ಎ ತೊಯ್ಬಾ ಕಾರ್ಯಕ್ರಮದಲ್ಲಿ ಹಮಾಸ್ ಉಗ್ರರು ಪಾಲ್ಗೊಳ್ತಾರೆ. ನೀವು ಇಲ್ಲಿ ಫೋಟೋದಲ್ಲಿ ಅದನ್ನ ಗಮನಿಸಬಹುದು. ಇದು ಖಂಡಿತವಾಗ್ಲೂ ಭಾರತದ ರಾಷ್ಟ್ರೀಯ ಭದ್ರತೆಗೆ ಒಂದು ಗಂಭೀರ ಎಚ್ಚರಿಕೆ ಅಂತಂದ್ರೂ ತಪ್ಪಿಲ್ಲ. ಸೊ ಇಂತಹ ಭೇಟಿ ಇದೇನು ಮೊದಲ ಸಲ ಅಂತಲ್ಲ. ಪಹಲ್ಗಾಮ್ ದಾಳಿಗೆ ಕೇವಲ 2 ತಿಂಗಳ ಮೊದಲು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲೂ ಕೂಡ ಈ ಹಮಾಸ್, ಲಷ್ಕರ್ ಎ ತೊಯ್ಬಾ, ಅದೇ ರೀತಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗಳ ಜೊತೆಗೆ ಕೈಯನ್ನ ಜೋಡಿಸಿದ್ವು. ಸೊ ಇವೆಲ್ಲವೂ ಕೂಡ ಭಾರತವನ್ನ ಗುರಿಯಾಗಿಸ್ಕೊಂಡು ಆಗ್ತಾ ಇರುವಂತದ್ದು ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಮಾಸ್ ಈಗ ಕೇವಲ ಇಸ್ರೇಲ್ಗೆ ಮಾತ್ರ ಸೀಮಿತ ಅಲ್ಲ, ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಗಳ ಜೊತೆಗೆ ಅವರು ಸಕ್ರಿಯವಾಗಿ ಕೈ ಜೋಡಿಸಿರೋದ್ರಿಂದ ಭಾರತದ ವಿರುದ್ಧ ಒಂದು ಜಾಗತಿಕ ಜಿಹಾದಿ ಜಾಲ ಇಲ್ಲಿ ರೂಪುಗೊಳ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಹಾಗಾಗಿ ಹಮಾಸ್, ಮತ್ತೆ ಹೇಳ್ತೀನಿ, ಇಸ್ರೇಲಿಗೆ ಮಾತ್ರ ಅಲ್ಲ, ಭಾರತಕ್ಕೆ ಕೂಡ ಒಂದು ನೇರ ಬೆದರಿಕೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದಲ್ಲೇ ಹಮಾಸ್ ಪ್ರೇಮಿಗಳು, ಹಮಾಸ್ ಕಂಡ್ರೆ ಕರಳು ಕಿತ್ತು ಬರುವಂಥವ್ರು, ಕಣ್ಣೀರು ಸುರಿಸುವಂಥವ್ರು, ಆಮೇಲೆ ಆಲ್ ಐಸ್ ಆನ್ ಹಮಾಸ್, ಎಲ್ಲ ಕಣ್ಣು ಹಮಾಸ್ ಮೇಲೆ ಇಟ್ಟಿರುವಂಥವ್ರು ಬಹಳಷ್ಟು ಹಮಾಸ್ ಪ್ರೇಮಿಗಳು ನಮ್ಮಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ಇನ್ನಷ್ಟು ಗಂಭೀರವಾಗಿ ಗೋಚರ ಆಗತ್ವೆ. ಸೊ ಈ ಉಗ್ರ ಸಂಘಟನೆಗಳ ಒಗ್ಗೂಡುವಿಕೆನೇನು ಯೂನಿಯನ್ ಅಂತ ಹೇಳ್ತೀವಿ, ಅದನ್ನು ನಾವು ನಿರ್ಲಕ್ಷ್ಯ ಅಂತೂ ಮಾಡೋ ಹಾಗೆ ಇಲ್ಲ. ಮಾಡಿದ್ರೆ ಅದು ಭಾರಿ ತಪ್ಪಾಗತ್ತೆ ಅಂತ ಅನ್ಸತ್ತೆ. ನೀವೇನಂತೀರಾ ವೀಕ್ಷಕರು? 1947ರಲ್ಲಿ ಪಾಕಿಸ್ತಾನದಲ್ಲಿ 1817 ಹಿಂದೂ ಸಿಖ್ ದೇವಾಲಯಗಳು ಇದ್ವು. ಆದ್ರೆ ಇವತ್ತು ಅಲ್ಲಿ ಉಳಿದಿರುವಂಥದ್ದು ಕೇವಲ 37 ಮಂದಿರಗಳು ಮಾತ್ರ. 20.5% ಇದ್ದಂತಹ ಹಿಂದೂ ಜನಸಂಖ್ಯೆ ಇವತ್ತು ಅಲ್ಲಿ ಕೇವಲ 2.1ಕ್ಕೆ ಸಂಪೂರ್ಣವಾಗಿ ಕುಸಿದು ಬಿಟ್ಟಿದೆ. ಇದಕ್ಕೆ ವಿರುದ್ಧವಾಗಿ ಭಾರತದಲ್ಲಿ ಇವತ್ತು 3-4 ಲಕ್ಷ ಮಸೀದಿಗಳು ಇದಾವೆ. ಇಂಡೋನೇಷ್ಯಾದ ನಂತರ ಜಗತ್ತಲ್ಲಿ 2ನೇ ಅತಿ ಹೆಚ್ಚು ಮಸೀದಿಗಳು ಇರುವಂಥದ್ದು ಇವತ್ತು ಭಾರತದಲ್ಲಿ. ಪಾಕಿಸ್ತಾನಕ್ಕಿಂತ 3-4 ಪಟ್ಟು ಹೆಚ್ಚಾಗ್ಬಿಟ್ಟಿದೆ. ಆದ್ರೆ ನಮ್ಮ ಭಾರತದಲ್ಲಿ ಪ್ರಕಾಶ್ ರಾಜ್ನಂತವರು ಹೇಳ್ತಾರೆ, ಭಾರತದಲ್ಲಿ ಮುಸ್ಲಿಂ ಜನಾಂಗ ಹತ್ಯೆಗೆ ಸಿದ್ಧತೆಗಳು ನಡೀತಾ ಇದೆ ಅಂತ. ಇದು ಒಂದು ಕಡೆ ನೋಡಿದ್ರೆ ಆಧಾರ ರಹಿತ, ಮತ್ತೊಂದು ಕಡೆ ನೋಡಿದ್ರೆ ಪ್ರಚೋದನಕಾರಿ, ಮತ್ತೊಂದು ಕಡೆ ನೋಡಿದ್ರೆ ಇಡೀ ವಾಸ್ತವವನ್ನ ತಲೆ ಕೆಳಗಾಗಿಸುವಂತಹ ಕುತಂತ್ರ. ಯಾಕೆಂತಂದ್ರೆ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ. 1951ರಲ್ಲಿ 9.8% ಇದ್ದಂತಹ ಮುಸ್ಲಿಂ ಜನಸಂಖ್ಯೆ 2011ರ ಜನಗಣತಿಯಲ್ಲಿ 14.2ಕ್ಕೆ ಏರಿಕೆ ಆಗಿತ್ತು. ಇನ್ನು ಪೇವ್ ರಿಸರ್ಚ್ ಸೆಂಟರ್ ಅಂದಾಜಿನ ಪ್ರಕಾರ 2050ರ ಹೊತ್ತಿಗೆ ಇದು ಸುಮಾರು 18ಕ್ಕೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಸೊ ಇಲ್ಲಿ ಜನಾಂಗ ಹತ್ಯೆ ಭಾರತದಲ್ಲಿ ನಡೀತಾ ಇದೆ, ಅದಕ್ಕೆ ತಯಾರಿಗಳು ಆಗ್ತಾ ಇದೆ ಅಂತ ಅನ್ನೋದು ನಿಜಾನೇ ಆಗಿದ್ರೆ ಮುಸ್ಲಿಂ ಜನಸಂಖ್ಯೆ ಇಷ್ಟು ಹೆಚ್ಚು ಆಗ್ತಾ ಇತ್ತ? ಖಂಡಿತವಾಗ್ಲೂ ಇಲ್ಲ. ಬಟ್ ಏನ್ ಮಾಡೋದು? ದುಶ್ಮನ್ ಕಹಾ ಹೇ ಅಂತ ಕೇಳಿದ್ರೆ ಅಲ್ಲಿ ಎಲ್ಲೋ ಇಲ್ಲ, ಪಾಕಿಸ್ತಾನದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಮೊದಲಿಗೆ ನಮ್ಮ ಹೆಗಲ ಮೇಲೆ ಹತ್ತಿ ಕೂತಿದ್ದಾಗಿದೆ. ಅಲ್ಲಿ ಜೈಷ್ ಎ ಮೊಹಮ್ಮದ್ ಕಡೆಯಿಂದ ಅಪಾಯ, ಇನ್ನು ಪಾಕಿಸ್ತಾನದ ಕಡೆಯಿಂದ ಅಪಾಯ ಅಂತ ಹೇಳೋದಕ್ಕೂ ಮೊದಲು ನಮ್ಮ ಒಳಗೆ ಇರುವಂತಹ ಅಪಾಯಗಳನ್ನ ನಾವು ಮಟ್ಟ ಹಾಕುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಹೌದು ಅಲ್ವೋ? ದೇಶದ ಭದ್ರತೆಗೆ ಹೊರಗಿಂದ ಅಲ್ಲ, ಮೊದಲು ಒಳಗಿಂದ ಅಪಾಯ ಇದೆ. ಇದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಆಮೇಲೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯಿಂದ ಬಂದಿರುವಂತಹ ಆ ಒಂದು ಬೆದರಿಕೆ ಅದು ನಿಜಾನೇ ಆಗಿದ್ರೆ ಭಾರತ ಖಂಡಿತವಾಗ್ಲೂ ಕೈ ಕಟ್ಟಿ ಅಂತೂ ಕೂತೇ ಇಲ್ಲ. ಈ ಬಾರಿ ನಿಜವಾಗ್ಲೂ ಅವರು ಕಾಲ್ ಕೆರ್ಕೊಂಡು ಬಂದ್ರು ಅಂತಂದ್ರೆ ಅವರ ಅಂತ್ಯವನ್ನ ಅವರೇ ಬರೆದ ಹಾಗೆ. ನೀವೇನಂತೀರಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.